ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, LPG ಕೊರತೆ ನೀಗಿಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಹಾಗಿದ್ರೆ ಏನು ಆ ನಿರ್ಧಾರ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮನೆ ಮತ್ತು ಕೈಗಾರಿಕೆಗಳಿಗೆ PNG ಬಳಸುವಂತೆ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. PNG ಹೆಚ್ಚು ಅನುಕೂಲಕರ ಪರ್ಯಾಯವಾಗಿದ್ದು, ಇದರ ಪೂರೈಕೆಯ ಮೇಲೆ ಯುದ್ಧದ ಪ್ರಭಾವ ಅಷ್ಟಾಗಿ ಉಂಟಾಗಿಲ್ಲ. ಇನ್ನು PNG ಸಂಪರ್ಕ ಲಭ್ಯವಿರುವ ವ್ಯಾಪ್ತಿಯಲ್ಲಿರುವಂತಹ LPG ಗ್ರಾಹಕರಿಗೆ ಪೈಪ್ಲೈನ್ ವ್ಯವಸ್ಥೆಗೆ ಬದಲಾಗುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಮನೆಯಲ್ಲಿನ ಗ್ಯಾಸ್ ಒಲೆಗಳಿಗೆ ನೇರವಾಗಿ ಅನಿಲ ಪೂರೈಸುವ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ಕೆ ತ್ವರಿತವಾಗಿ ಅನುಮೋದನೆ ನೀಡುವಂತೆ ಆದೇಶ ಹೊರಡಿಸಲಾಗಿದೆ. ಈ ವ್ಯವಸ್ಥೆಯಿಂದ ಸಿಲಿಂಡರ್ ಬುಕಿಂಗ್ ಮತ್ತು ವಿತರಣೆಯ ವಿಳಂಬದ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ಇನ್ನು ದೇಶೀಯ LPG ಪೂರೈಕೆಯು ಸ್ಥಿರವಾಗಿದ್ದು, ವಿತರಕರಲ್ಲಿ ಅನಿಲದ ಕೊರತೆ ಉಂಟಾದ ಬಗ್ಗೆ ಯಾವುದೇ ವರದಿಗಳಿಲ್ಲ. ಅಡುಗೆ ಅನಿಲದ ಆನ್ಲೈನ್ ಬುಕಿಂಗ್ ಪ್ರಮಾಣ 98% ಏರಿಕೆಯಾಗಿದೆ. ಇನ್ನು ಅನಿಲ ಪೂರೈಕೆಯು ದುರುಪಯೋಗ ಆಗುವುದನ್ನು ತಡೆಯಲು ಜಾರಿಗೆ ತರಲಾದ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಆಧಾರಿತ ಪೂರೈಕೆ 92% ಕೂಡ ಹೆಚ್ಚಳವಾಗಿದೆ. ಹಾಗಾಗಿ ಏಪ್ರಿಲ್ 1, ಏಪ್ರಿಲ್ 20ರವರೆಗಿನ ಅವಧಿಯಲ್ಲಿ ವಾಣಿಜ್ಯ LPG ಮಾರಾಟ 1,23,680 ಟನ್ ಇತ್ತು. ಈಗ 65 ಲಕ್ಷಕ್ಕೂ ಕೂಡ ಹೆಚ್ಚಾಗಿದೆ. ಏಪ್ರಿಲ್ 20ರಂದು ಒಂದೇ ದಿನ 2,822 ಟನ್ ಮಾರಾಟ ಆಗಿದೆ. ಹಾಗಾಗಿ ಅನಿಲ ಪೂರೈಕೆಯಲ್ಲಿ ಯಾವುದೇ ಕೂಡ ಕೊರತೆ ಉಂಟಾಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ.